ಎಲ್ಲ ಕಾಫಿ ವೆರೈಟೀಸ್ ನೋಡೋದ್ರಲ್ಲ, ಏನ್ ಅನ್ನಿಸ್ತು? ಎಲ್ಲಾ ಕಾಫಿಗಳು ಬೇರೆ ಬೇರೆ ತರಾನೇ ಇದೆ, ತಕ್ಕ ಮಟ್ಟಿಗೆ ಚೆನ್ನಾಗೇ ಇದೆ. ಆದ್ರೆ ನಾವ್ ಮನೇಲಿ ಮಾಡ್ತೀವಲ್ಲ ಕಾಫಿ, ಆ ರುಚಿ ಮುಂದೆ ಇದು ಯಾವ್ದು ಇಲ್ಲ ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ಸ್, ಪ್ರಾಮಾಣಿಕವಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿದಕ್ಕೆ. ಇದೇ ಧೈರ್ಯದ ಮೇಲೆ ನಾನ್ ನಿಮ್ ಹತ್ರ ಇನ್ನೊಂದು ಅನಿಸಿಕೆ ಹಂಚ್ಕೋಬಹುದಾ? ಯಾ ಶೋರ್. ನಾವ್ ಕಾಫಿ ಜೊತೆಗೆ ಬಿಸ್ಕೆಟ್, ಚಕ್ಲಿ, ಕೋಡ್ಬಳೆ ಈ ತರದನ್ನೆಲ್ಲ ಸೇರ್ಸ್ಬೋದು ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಇಲ್ಲಿ ಬೇರೆ ಬೇರೆ ಕಾಫಿ ಬೇರೆ ಬೇರೆನೆ ರುಚಿ ಇದೆ. ಆಯಾ ರುಚಿಗೆ ತಕ್ಕ ಹಾಗೆ ಸಿಹಿ ಖಾರದ ಜೊತೆಗೆ ಲಘು ಉಪಹಾರಗಳನ್ನು ಸೇರ್ಸಿದ್ರೆ ವ್ಯಾಪಾರನೂ ಚೆನ್ನಾಗಾಗತ್ತೆ. ಹಾಗೆ ಬಂದಿರೋ ಜನಕ್ಕೂ ತೃಪ್ತಿ ಸಿಕ್ಕಾಗತ್ತೆ. ಒಳ್ಳೆ ಐಡಿಯಾನೆ, ಇದ್ರ ಬಗ್ಗೆ ಯೋಚನೆ ಮಾಡ್ತೇನೆ. ಮಾಮ್, ನಮ್ಮ ಪ್ರಾಡಕ್ಟ್ ಲಾಂಚ್ ವಿಷಯದಲ್ಲಿ ಒಬ್ರು ನಾಟಿ ವೈದ್ಯರು ಕ್ಲಾರಿಟಿ ಕೊಡ್ತಿಲ್ಲ ಅಂತ ಹೇಳಿದ್ನಲ್ಲ, ಅವ್ರನ್ನ ನೀವೇ ಪರ್ಸನಲ್ ಆಗಿ ಮೀಟ್ ಮಾಡೋ ಇಂಟ್ರೆಸ್ಟ್ ತೋರಿಸಿದಾರೆ ಅಂತ ಹೇಳಿದೆ. ಅವರು ಕೂಡ ಮೀಟ್ ಮಾಡಕ್ಕೆ ಒಪ್ಕೊಂಡಿದ್ದಾರೆ. ಹೌದಾ? ಹಾಂ, ತುಂಬ ಸಂತೋಷ. ಅವ್ರ ಮನೆಯಲ್ಲಿರೋದು? ಬೈಕ್ ಕೆಫೆ ಇದೆಯಲ್ಲ ಮಾಮ್, ಅದಕ್ಕೆ ಹತ್ರ ಅಂತ. ಯಜಮಾನ್ರೆ, ಸ್ವಲ್ಪ ಬೇಗ ಹೋಗಿ. ಅಲ್ಲಿ ಸಂಗೀತ ಅಕ್ಕೋರು ನನ್ಗೋಸ್ಕರ ಕಾಯ್ತಾ ಇರ್ತಾರೆ. ಇನ್ 10 ನಿಮಿಷದಲ್ಲಿ ನಾನು ಅವ್ರಿಗೆ ಔಷಧಿ ಕೊಡ್ಬೇಕು. ಬೆಳಗ್ಗೆ ಎದ್ದಿದ್ ತಡ ಆಗೋಯ್ತು, ಅದ್ರಿಂದ ಎಲ್ಲಾ ಕೆಲ್ಸ ಮುಗಿಸಿ ಹೊರಡೋದು ಇನ್ನೂ ತಡ ಆಗೋಯ್ತು ನೋಡಿ. ಅರೆ, ಎದ್ದಿದ್ ತಡ ಆಯ್ತು ಅಂದ್ರೆ ಅದಕ್ಕೆ ನಾನ್ ಕಾರಣನಾ? ಮತ್ತೆ ನನ್ ಮುದ್ದಿನ ಹೆಂಡತಿ, ಅವಳಿಗೆ ಇಂಗ್ಲಿಷ್ ಹೇಳ್ಕೊಡ್ತಾ ಕೊಡ್ತಾ ಮಧ್ಯರಾತ್ರಿ ದಾಟಿದ್ರೆ ಬೆಳಿಗ್ಗೆ ಹೇಗ್ ತಾನೇ ಬೇಗ ಹೇಳಕ್ಕಾಗುತ್ತೆ? ಆದ್ರೂ ಕಲ್ತಿದ್ ಬರೀ 4 ಪದ. 4 ಪದ ಒಂದಿಂದಲ್ಲಿ ಪಾರು. ನನ್ನ ಪ್ರಕಾರ ಅದು ದೊಡ್ಡ ಬೆಳವಣಿಗೆನೆ. ಹಾಗಾದ್ರೆ ಮಾಮ್, ನಾಟಿ ವೈದ್ಯರ ಜೊತೆ ಬೈಕ್ ಕೆಫೆಯಲ್ಲಿ ಮೀಟಿಂಗ್ನ ಫಿಕ್ಸ್ ಮಾಡಲಾ? ಓ, ವೈ ನಾಟ್? ನಮ್ಮ ಸಂದೇಶ ಅವ್ರದ್ದು ತಾನೇ ಆ ಕೆಫೆ? ಹೌದು ಮಾಮ್. ನನಗೂ ಚೆನ್ನಾಗಿ ಗೊತ್ತು. ಅವ್ರಿಗೂ ಹತ್ರ ಆಗುತ್ತಲ್ಲ, ಆಗ್ಬೋದು. ಸರಿ ಮಾಮ್, ಹಾಗಾದ್ರೆ ಈಗಲೇ ಕಾಲ್ ಮಾಡ್ತೀನಿ. ಪಾರ್ವತಿ ಅವರೇ, ಏನ್ ಗೊತ್ತಾ, ನೀವು ಕಷಾಯ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ನಾನು 100ಕ್ಕೆ 100 ನಂಬೇ ಇರಲಿಲ್ಲ. ಬಟ್ ಇದು ಒಂದು ಆಗೋಗ್ಲಿ ಅಂತ ನಾನು ಸುಮ್ಮನಿದ್ದೆ ಅಷ್ಟೇ. ಆದರೆ ಈ 2 ದಿನದಲ್ಲಿ ರಿಸಲ್ಟ್ಸ್ ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಥ್ಯಾಂಕ್ ಯು ಪಾರ್ವತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಸರಿ ಅಕ್ಕವ್ರೆ, ನಾನು ನಾಳೆ ಬೆಳಿಗ್ಗೆ ಬರ್ತೀನಿ. ಸರಿ, ಹಾಗಾದ್ರೆ ನಿಮ್ಮಿನ ಕೆಲಸ ನೋಡ್ಕೊಳ್ಳಿ. ಸರಿಯಾಗಿ ಹೇಳಿದ್ರಿ. ಕೆಲ್ಸ ಕೊಟ್ರೆ ತಾನೆ ನನ್ ಕೆಲ್ಸ ಮಾಡೋದು. ಮೇಲ್ವಿಚಾರಣೆ ಕೆಲಸ ಕೊಟ್ಟಿದ್ದೀನಲ್ಲ. ಮೇಲ್ವಿಚಾರಣೆ ಕೆಲಸ ಮಾಡಿದ್ರೆ ನನ್ ಕೆಲ್ಸ ಮಾಡ್ದ ಹಾಗೆ ಅನ್ಸಲ್ಲ. ಅದ್ರ ಜೊತೆಗೆ ಬೇರೆ ಏನಾದ್ರೂ ಕೆಲಸ ಕೊಡಿ. ಹಾಗಾದ್ರೆ ನೀವು ಆರ್ಡರ್ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ನಿಮಗೆ ಕಷ್ಟ ಅನ್ಸಿಲ್ಲ ಅಂದ್ರೆ ನಾಳೆಯಿಂದ ನೀವು ಅದನ್ನ ಕಂಟಿನ್ಯೂ ಮಾಡ್ಬೋದು. ಸರಿ. ನಮ್ಮ ಕಂಪನಿಯಿಂದ ನಿಮಗೆ ಬಂದಿರೋ ಒಂದು ಆಫರನ್ನು ನೀವಿನ್ನೂ ಒಪ್ಕೊಂಡಿಲ್ಲ. ಡೌಟಲ್ಲಿದ್ದೀರಾ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ನನಗೇನು ಬೇಜಾರಿಲ್ಲ. ನಿಮ್ಮ ಬಗ್ಗೆ ಇರೋ ಗೌರವ ಇನ್ನೂ ಜಾಸ್ತಿನೇ ಆಯಿತು. ನಿಮ್ಮ ಬಗ್ಗೆ ಎಲ್ಲ ವಿಚಾರಿಸಿ ತಿಳ್ಕೊಂಡ ಮೇಲೇ ನಮ್ಮ ಪ್ರಾಡಕ್ಟನ್ನು ಲಾಂಚ್ ಮಾಡೋದಕ್ಕೆ ನಿಮ್ಮ ಸಹಕಾರನ ಕೇಳಿದ್ದು. ನೀವು ಆ ಆಫರನ್ನು ಇನ್ನೂ ಪೆಂಡಿಂಗಲ್ಲೇ ಇಟ್ಟಿದ್ದೀರಾ. ಕಂಪನಿ ಒಡತಿಯಾಗಿ ನಿಮಗೆ ಕೆಲವು ಕ್ಲಾರಿಫಿಕೇಷನ್ನ ಕೊಡಬೇಕಾದ್ದು ನನ್ನ ಕರ್ತವ್ಯ ಅನ್ನಿಸ್ತು. ಅದಕ್ಕೆ ನಾನೇ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಅಂತ ಬಂದೆ. ಫಸ್ಟ್ ಆಫ್ ಆಲ್, ಈ ಪ್ರಾಡಕ್ಟನ್ನು ಲಾಂಚ್ ಮಾಡೋದಕ್ಕೆ ಇರುವಂಥ ಕಾರಣ, ನಡೆದಂಥ ಘಟನೆ, ಇದನ್ನೆಲ್ಲ ನಾನು ನಿಮ್ಗೆ ಹೇಳಿಬಿಡ್ತೀನಿ. ಆಮೇಲೆ ನೀವೇನೇ ನಿರ್ಧಾರ ತಗೊಂಡ್ರು ಸಂಪೂರ್ಣವಾಗಿ ನಾನು ಅದನ್ನು ಗೌರವಿಸ್ತೀನಿ. ಆಕರ್ಷ್, ಅಖಿಲಾಂಡೇಶ್ವರಿ ಮ್ಯಾಮ್ ಬಂದಿದ್ದಾರೆ, ಅವ್ರಿಗೋಸ್ಕರ ಸ್ಪೆಷಲ್ ಕಾಫಿ ಮಾಡಿ. ಸರ್ ಕಾಫಿ ನಾನು ಮಾಡ್ತೀನಿ. ಹೇಗಿದ್ರು ಆ ನರ್ಸನ್ ಕೋಟೆಲ್ ಕೆಲಸ ಮಾಡಿದ್ನಲ್ವಾ, ಅವ್ರಿಗೆ ನನ್ನ ಕೈ ರುಚಿ ತುಂಬಾ ಇಷ್ಟ. ಸರಿ, ನಿಮ್ಮಿಷ್ಟ. ಹಾ.
ಕಡೆ ಬನ್ನಿ. ಆದರೆ ನಿಮ್ಮ ಕಂಪನಿಯಿಂದ ಬಂದ ಮೇಲ್ನಲ್ಲಿ ಹಣದ ಚಿಂತೆ ಬೇಡ, ನಿಮ್ಮ ಸೇವೆ ಅವಶ್ಯಕತೆ ಮಾತ್ರ ಸಾಕು ಅಂತ ಇತ್ತು. ನನಗೆ ಹಣದ ಚಿಂತೆ ಬೇಡ ಅಂತ ಅಂದವರು ತಾವೆಷ್ಟು ಲಾಭದ ನಿರೀಕ್ಷೆಯಲ್ಲಿ ಇರ್ತಾರೋ ಅಂತ ಹಿಂಜರದೆ ಅಷ್ಟೆ. ಸಾಮಾನ್ಯವಾಗಿ ಇತ್ತೀಚಿನ ಹುಡುಗರು ಬರೀ ಬಿಸ್ನೆಸ್ ಮೈಂಡ್ನವರೇ ಇರ್ತಾರೆ. ಮೊದಲು ಆದರ್ಶ ಹಾಗೆ ಹೀಗೆ ಅಂತ ಅನ್ನೋರು ಬರ್ತಾ ಬರ್ತಾ ಬರೀ ಲಾಭದ ಕಡೆನೇ ಗಮನ ಕೊಡ್ತಾರೆ. ಆ ಭಯ ನನಗೆ ಜಾಸ್ತಿನೇ ಇತ್ತು. ಬೇರೆಯವ್ರ ಮಕ್ಕಳು ಹೇಗೋ ಗೊತ್ತಿಲ್ಲ, ಆದ್ರೆ ನನ್ನ ಮಕ್ಕಳು ನನ್ನ ಪ್ರತಿರೂಪ. ಆತಂಕ ಬೇಡ, ನಿಶ್ಚಿಂತೆಯಾಗಿ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೋದು. ನೀವು ಕೇಳಿದಷ್ಟು ಹಣ ನಿಮಗೆ ಕೊಡಬೇಕು ಅಂತ ನಾನೇ ಹೇಳಿದ್ದು. ಈ ಪ್ರಾಡಕ್ಟ್ ಅಲ್ಲಿ ನಮಗೆ ಲಾಭದ ಆಸೆ ಇಲ್ಲ, ಆದ್ರೆ ನಿಮಗೆ ಯಾವುದಕ್ಕೂ ಕೊರತೆ ಅನ್ನಿಸ್ಬಾರ್ದು, ಕಮ್ಮಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನೇ ಕೇಳಿದಷ್ಟು ಹಣ ಕೊಡಿ ಅಂತ ಹೇಳಿದ್ದು. ಇದು ನಿಮ್ಮ ಇಷ್ಟು ವರ್ಷದ ಅನುಭವಕ್ಕೆ, ನಿಮ್ಮ ಪ್ರತಿಭೆಗೆ ನಾವು ಸಲ್ಲಿಸೋ ಗೌರವ ಅಂತ ಭಾವಿಸ್ಬೇಕು. ನೀವು ಇಲ್ಲಿ ಬಂದು ನನ್ನನ್ನು ಭೇಟಿ ಮಾಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ನಿಮ್ಮ ಮಾತಿನಿಂದ ನನಗೆ ಭರವಸೆ ಹೆಚ್ಚಾಯಿತು. ಈ ಒಂದು ಭೇಟಿ ಆಗಿರಲಿಲ್ಲ ಅಂತ ಅಂದಿದ್ರೆ ನಾನೊಂದು ಒಳ್ಳೆ ಅವಕಾಶನ ಕಳ್ಕೊಂಡ್ಬಿಡ್ತಿದ್ದೆ ಅಂತ ಅನಿಸ್ತಾ ಇದೆ. ಬಸ್ರಿಯರಿಗೆ ಅವ್ರು ಹುಟ್ಟೋ ಮಕ್ಕಳ ಆರೋಗ್ಯದ ಸ್ಥಿರತೆಗೋಸ್ಕರ ನಾವು ಲಾಂಚ್ ಮಾಡ್ತಾ ಇರೋ ಪ್ರಾಡಕ್ಟ್ನಲ್ಲಿ ನೀವು ನಮ್ಮ ಜೊತೆಗಿದ್ದೀರಾ ಅಂತ ಅನ್ಕೋಬೋದಲ್ವಾ? ಸಂತೋಷವಾಗಿ ಜೊತೆಲಿರ್ತೀನಿ. ಧನ್ಯವಾದಗಳು. ಮುಂದಿನ ವಿಷಯಗಳಿಗೆಲ್ಲ ನನ್ನ ಮಗ ಪ್ರೀತಮ್ ಅರಸನಕೋಟೆ ನಿಮ್ಮ ಜೊತೆ ಫಾಲೋ ಅಪ್ ಮಾಡ್ತಿರ್ತಾನೆ. ಆಯ್ತು, ನಾನಿನ್ನು ಹೋಗಿ ಬರ್ತೀನಿ. ನಮಸ್ಕಾರ. ಮೀಟಿಂಗ್ ಎಲ್ಲ ಮುಗಿತಾ ಮ್ಯಾಮ್? ಮುಗೀತು. ಕಾಫಿ ತುಂಬಾ ಚೆನ್ನಾಗಿತ್ತು. ಈಗಲೂ ಆ ರೀತಿ ಜಸ್ಟಿಫಿಕೇಶನ್ ಇದೆ, ದಯವಿಟ್ಟು ಹೇಳಿ. ಇಲ್ಲ ಅಂದ್ರೆ ನಾವು ಗಿಲ್ಟ್ ಅಲ್ಲೇ ಒದ್ದಾಡ್ಬೇಕಾಗತ್ತೆ. ನೀವು ಗಿಲ್ಟ್ ಫೀಲ್ ಮಾಡ್ಕೊಳ್ಳುವಂತ ತಪ್ಪು ನೀವು ಯಾವತ್ತೂ ಮಾಡಿಲ್ಲ. ಅಂತ ತಪ್ಪು ನಾವು ಮಾಡಿಲ್ಲ. ನಿಜ, ನಾನು ಅರಸನಕೋಟೆ ಅಖಿಲಾಂಡೇಶ್ವರಿ ಅವರ ಮೊದಲನೇ ಮಗ ಆದಿತ್ಯ ಅರಸನಕೋಟೆ. ಒಂದು ಕಾಲದಲ್ಲಿ ಆದಿತ್ಯ ವೆಂಚರ್ಸ್ನ ಸಿಇಒ. ಬಟ್ ಈಗಲ್ಲ. ಈಗ ನಾನು ಮತ್ತೆ ಪಾರ್ವತಿ ಅರಸನಕೋಟೆ ಬಂಗ್ಲೆಲಿಲ್ಲ. ಇರೋದು ಅರಸನಕೋಟೆ ಔಟ್ ಹೌಸ್ ಅಲ್ಲಿ. ಅದೇ ಯಾಕೆ ಅಂದ್ರೆ ಪಾರ್ವತಿ ತಂದೆ ಅರಸನಕೋಟೆ ಕಾರ್ ಡ್ರೈವರ್. ಅವ್ರಿಗೆ ಕೊಟ್ಟಿರೋ ಗೆಸ್ಟ್ ಹೌಸ್ ಅಲ್ಲಿ ನಾನು ಪಾರ್ವತಿ ಇದ್ದೀವಿ. ನಿಮ್ಮನ್ ಬಿಟ್ಟು ಬೇರೆ ಯಾರಾದ್ರೂ ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ಖಂಡಿತ ನಾವ್ ಹೇಳ್ತಾ ಇರ್ಲಿಲ್ಲ. ನಾವು ಅರಸನಕೋಟೆಯಿಂದ ಹೊರಗಡೆ ಇದ್ದೀವಿ, ಆದ್ರೆ ಅದು ನಮ್ಮ ಕುಟುಂಬ ಅಲ್ವಾ? ಕುಟುಂಬದ ಗುಟ್ಟನ್ನ ಹೇಗ್ ಬಿಟ್ಕೊಡೋದಕ್ಕಾಗತ್ತೆ ಹೇಳಿ? ಇವಾಗ ನಿಮ್ಮನ್ನು ನಾವು ಫ್ಯಾಮಿಲಿ ಅಂತ ಅನ್ಕೊಂಡಿದ್ದೀವಿ, ಅದಕ್ಕೆ ಹೇಳ್ತೀನಿ. ಈ ನಿನ್ ಕೆಟ್ಟ
ಕಾರಣದಿಂದ ಆದಿತ್ಯಂಗೆ ಆ ದೇವ್ರು ಕೊಟ್ಟ ಅದೃಷ್ಟನೂ ಹೊಟ್ಟೋಯ್ತು. ಇದು ನಮ್ ಕತೆ. ಈಗ ನಾವು ನಾವಾಗಿ ಗುರುತಿಸ್ಕೊಳ್ಳೋ ಅವಶ್ಯಕತೆ ಇದೆ. ಅದಕ್ಕೆ ಅರಸನಕೋಟೆ ಹೆಸರನ್ನ ನಾವು ಯಾವತ್ತೂ ಹೇಳಿರ್ಲಿಲ್ಲ. ನಿಮಗ್ ನಮ್ಮಿಂದ ಬೇಜಾರಾಗಿದ್ರೆ 4 ಮಾತು ಬೈಕ್ ಬಿಡಿ, ಬೇಕಾದ್ರೆ ಕೆಲ್ಸದಿಂದ ತೆಗ್ದು ಹಾಕ್ಬಿಡಿ. ನಮ್ಗೆ ನಿಮ್ಮೇಲ್ ಯಾವ ಬೇಜಾರು ಇಲ್ಲ. ಆದ್ರೆ ನನಗೆ ಕೆಲ್ಸದ ಅಗತ್ಯ ತುಂಬಾ ಇದೆ. ಇಲ್ಲಲ್ಲ ಅಂದ್ರೂ ನಾನು ಬೇರೆ ಕಡೆ ಕೆಲಸ ಮಾಡಲೇಬೇಕು. ಇದನ್ನ ಒಂದೊಳ್ಳೆ ಪ್ರತಿಭೆನ ಗುರುತಿಸಿ ಅವ್ರಿಗೆ ಕೆಲಸ ಕೊಟ್ಟಿದ್ದೀನಿ ಅಂತ ಅನ್ಕೊಂಡೆ. ಆದ್ರೆ ಈಗ ಫ್ಯಾಮಿಲಿ ಅಂದ್ಮೇಲೆ ನಾನಾ ಕಾರಣಗಳಿಂದ ದೂರ ಆಗೋದು ಸಹಜ. ಹಾಗಂತ ನೀವು ಅರಸನಕೋಟೆ ಅವ್ರು ಅಲ್ವೇ ಅಲ್ಲ ಅಂತ ಹೇಳೋದಕ್ಕಾಗ ಗಿಫ್ಟ್ ಕೊಡೋಣ, ತಗೋತಾಳೆ ಅನ್ಸುತ್ತಾ? ಬಲವಂತ ಮಾಡೋಣ, ಎಮೋಷನಲ್ ಆಗಿ ಮಾತಾಡೋಣ, ತಗೊಳ್ಳೇಬೇಕು ಅಂತ ಜಗಳ ಮಾಡೋಣ. ಆಗ್ಲೂ ನಾವು ಕೊಡೋ ಉಡುಗೊರೆನ ತಗೊಂಡ್ರೆ ಸರಿ. ಇಲ್ಲ, ನಾವು ನಾವಾಗೆ ಬೆಳಿಬೇಕು ಅಂತ ಇದ್ದೀವಿ, ಇವ್ರು ನಮಗದಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಅದಕ್ಕೆ ಇವರಿಂದ ದೂರನೇ ಹೊರಟು ಹೋಗೋಣ ಅಂತ ಬೇರೆ ಕಡೆ ಹೊರಟೋದ್ರೆ ಈಗಾದ್ರೆ ಔಟ್ ಹೌಸಲ್ಲೇ ಇದ್ದಾರೆ. ಟೆರೆಸಲ್ಲೋ ಬಾಲ್ಕನಿಲೋ ನಿಂತ್ಕೊಂಡ್ರೆ ಕಣ್ಣು ಕಾಣ್ತಾರೆ. ದಿನ ಅವರನ್ನ ನೋಡ್ಬಹುದು. ಬೇಡ ಅಂತ ಅವ್ರೇನಾದ್ರೂ ದೂರ ಹೋಗ್ಬಿಟ್ರೆ ನಾವು ಈ ನಮ್ಮ ಸಂತೋಷನೂ ಕಳ್ಕೋಬೇಕಾಗತ್ತಲ್ಲ ರಘು. ಹಾಗಂತ ಅದಕ್ಕೇನ ಹಾಗೆ ಕಷ್ಟಪಡಕ್ ಬಿಡೋದಮ್ಮ. ಬೇರೆ ದಾರಿನೇ ಇಲ್ಲ ಪ್ರೀತು. ಆದಿ ಪಾರ್ವತಿಗೆ ತಮ್ಮ ಅಸ್ತಿತ್ವನ ಕಂಡುಕೊಳ್ಳೋ ಆತುರ ಇರಬಹುದು. ಆದ್ರೆ ಪಾರ್ವತಿಗೆ ತಾನು ತಾಯಿ ಆಗ್ತಿದ್ದೀನಿ ಅನ್ನೋದರ ಅರಿವಿದೆ. ಅವಳ ಮೊದಲ ಯೋಚನೆ ಹೊಟ್ಟೆಲಿ ಬೆಳೀತಾ ಇರೋ ಮಗು ಬಗ್ಗೆನೇ ಇರುತ್ತೆ. ಎಷ್ಟೇ ಕಷ್ಟಕರವಾದ ಕೆಲಸ ಮಾಡಿದ್ರೂ ಕೂಡ ಹೊಟ್ಟೆಲಿ ಬೆಳೀತಾ ಇರೋ ಮಗುವಿನ ಯೋಗಕ್ಷೇಮದ ಬಗ್ಗೆ ಕಾಳಜಿ ಇದ್ದೇ ಇರುತ್ತೆ. ಮಕ್ಕಳು ತಪ್ಪಾಡಿದ್ರೆ ಹೆತ್ತವ್ರು ತಾನೇ ಹೊಣೆ. ಅದಕ್ಕೆ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿದ್ರು. ಇವಳು ಅದ್ಯಾವುದೋ ಕೆಫೆನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾಳೆ ದೊಡ್ಡ ಯಜಮಾನ್ರೆ. ಇವತ್ತು ಅಖಿಲಮ್ನವ್ರ ಮುಂದೆನೆ ಸಿಕ್ಬಿದ್ದಿದ್ದಾಳೆ. ಇವತ್ತು ಅಖಿಲಮ್ನವ್ರು ನನಗೆ ಫಾರಂ ಹೌಸ್ಗೆ ಹೋಗೋ ಕೆಲಸ ವಹಿಸಿದ್ರು. ಅದಕ್ಕೆ ಅಖಿಲಮ್ನವ್ರ ಜೊತೆ ಮಂಜಣ್ಣ ಹೋಗಿದ್ದ ಡ್ರೈವರು. ಅವನು ಬಂದಮೇಲೆ ಎಲ್ಲ ವಿಷಯ ಹೇಳ್ದ ನನಗೆ. ಆ ವಿಷಯ ಕೇಳ್ತಿದ್ದಂಗೆ ನನಗೆ ಕಣ್ಣು ಕತ್ಲಿಟ್ಟಂಗಾಯ್ತು ದೊಡ್ಡ ಯಜಮಾನ್ರೆ. ಇವಳು ಅಲ್ಲಿ ಇಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ನೀವೇನು ಕಮ್ಮಿ ಮಾಡಿದ್ರೆ ಇವಳಿಗೆ ದೊಡ್ಡ ಯಜಮಾನ್ರೆ? ಇವಳು ಬಸ್ರಿ ಅಂತ ಗೊತ್ತಾದಾಗ್ಲಿಂದಲೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೀರಿ ಇವಳನ್ನ. ಕೆಲ್ಸಕ್ಕೆ ಸೇರ್ಕೊಂಡಿರೋದು ನನಗೂ ಹೇಳಿಲ್ಲ ಅಂದರೆ ನಿಮಗೂ ಹೇಳಿರಲ್ಲ. ಯಾರಿಗೂ ಹೇಳಿದೆ ಅಲ್ಲೋ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ನನ್ನ ಮಗಳು ತಪ್ಪು ಮಾಡಿದ್ದಾಳೆ ಅಂದರೆ ನಾನೇ ತಪ್ಪು ಮಾಡ್ದಂಗೆ ಅಲ್ವಾ ದೊಡ್ಡ ಯಜಮಾನ್ರೆ? ಅಖಿಲಮ್ನವ್ರು ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಂಡ್ರೋ ಏನೋ. ಮಗಳನ್ನು ಅಳಿಯನ್ನು ಮನೆಗೆ ಕರ್ಕೊಂಡು ಬಂದು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ದವನು ಬಸ್ರಿ ಮಗಳನ್ನ ಕೆಲ್ಸಕ್ಕೆ ಕಳಿಸ್ತಿದ್ದಾನೆ ಅಂತ ಎಷ್ಟು ಬೈಕೊಂಡ್ರು ಏನೋ. ಅಷ್ಟೇ ದೊಡ್ಡ ಯಜಮಾನ್ರೆ, ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ಇವಳು ಕೆಲ್ಸಕ್ಕೆ ಹೋಗ್ತಿರೋ ವಿಚಾರ ನನಗೆ ಮಂಜಣ್ಣ ಹೇಳಿದ ಮೇಲೇ ಗೊತ್ತಾಗಿದ್ದು. ಈ ವಿಷಯ ನಿಮಗೆ ಮುಂಚೆನೆ ಗೊತ್ತಿರಲಿಲ್ಲ ಅಂತ ನನಗೆ ಗೊತ್ತು ಸಾರ್ತಿ. ಆದರೆ ನಿಮಗೂ ಗೊತ್ತಿಲ್ದಿರೋ ವಿಷಯ ಒಂದಿದೆ.
ಏನ್ ದೊಡ್ಡ ಯಜಮಾನ್ರೆ? ಪಾರ್ವತಿ ಕೆಲ್ಸಕ್ಕೆ ಹೋಗ್ತಾ ಇರೋ ವಿಚಾರ ನನಗೆ ಮುಂಚೆನೆ ಗೊತ್ತಿತ್ತು. ರೀ, ಎಷ್ಟು ಸಲ ಕಾಲ್ ಮಾಡ್ಬೇಕು ನಿಮಗೆ? ನನ್ನ ಮಾವ ಅರೆಸ್ಟ್ ಆಗಿ ಎಷ್ಟು ದಿನಗಳಾಗಿದೆ, ಇನ್ನು ಯಾಕೆ ಅವ್ರ ಬೇಲ್ ಅರೇಂಜ್ ಆಗಿಲ್ಲ? ಅರೆ ಚೆನ್ನಪ್ಪ, ನೀನ್ ಇಲ್ಲೇ ಇದೀಯಾ? ಮೇಡಮ್ ಇಲ್ಲೇ ಇದ್ದೀನಿ. ಹಾ, ಚೆನ್ನಪ್ಪ, ನನ್ನ ನೋಡಿದ್ರೆ ನಿನ್ಗೇನ್ ಅನ್ಸುತ್ತೆ? ಅಯ್ಯೋ ಮೇಡಮ್, ಇದೇ ನಿಮ್ ಕೇಳ್ತಾ ಇದ್ರಾ? ಇದನ್ನೇನಾದ್ರೂ ಮೋಹನ್ ಸರ್ ಕೇಳಿಸ್ಕೊಂಡ್ರೆ ಏನ್ ಅನ್ಕೊಂತಾರ ಏನೋ. ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನೋ ತರ ಆಡ್ಬೇಡ. ನಾನು ನನ್ನ ನೋಡಿದ್ರೆ ಹೆಂಗ್ ಅನ್ಸುತ್ತೆ ಅಂತ ಕೇಳಿಲ್ಲ, ನನ್ ಬಗ್ಗೆ ರೆಸ್ಪೆಕ್ಟ್ ಎಷ್ಟಿದೆ ಅಂತ ಕೇಳಿದ್ದು. ರೆಸ್ಪೆಕ್ಟ್ ಒಂದ್ ರೇಂಜ್ ಐತೆ ಮೇಡಮ್. ಅದೇ ರೆಸ್ಪೆಕ್ಟ್ ಇಂದ ನಾನು ಫಸ್ಟ್ ಟೈಮ್ ಒಂದು ರೀಲ್ಸ್ ಮಾಡಿದೀನಿ. ಇದು ನೋಡಿ ನಿನ್ನ ಅಭಿಪ್ರಾಯ ಹೇಳ್ತೀಯಾ? ತೋರಿಸಿ ಮೇಡಮ್. ಮಾಡಿದ್ರ ಅವಿನವೇಶ 12 ವರ್ಷ, ನನ್ನ ರೋಷ 100 ವರ್ಷ. ನಾವ್ಯಾರು ಇನ್ನ ಸ್ಟಾಪ್ ಪೂರ್ತಿ ನಿಮ್ಮನ್ನ ದಾಮಿನಿ ಮೇಡಮ್ ಅಂತ ಕರೆಯಲ್ಲ, ನಾಗಿನಿ ಮೇಡಮ್ ಅಂತ ಕರಿತೀವಿ ಮೇಡಮ್. ಜಗದ್ ಬಿಟ್ಟ ಅಂದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಬಕ ಬಕ ಅಂತ ಕೆಳಗಡೆ ಬಿದ್ಬಿಡ್ಬೇಕು. ಅಯ್ಯೋ, ನಂದೇ ತಪ್ಪು. ಹೋಗಿ ಹೋಗಿ ಮನೆ ಕೆಲಸದವನ ಹತ್ರ ನನ್ನ ಟ್ಯಾಲೆಂಟ್ ಬಗ್ಗೆ ಅಭಿಪ್ರಾಯ ಕೇಳಿದ್ನಲ್ಲ, ತಗೊಂಡ್ ನಾನೇ ಹೊಡ್ಕೋಬೇಕು. ಹೋಗ ಇಲ್ಲಿಂದ. ನಾನೇ ಹೋಗ್ತೀನಿ, ಇನ್ ಯಾರನ್ ಕೇಳಿ. ಬೇಗ ಸಂಗೀತ ಮೇಡಮ್ಗೆ ಕಷಾಯ ಮಾಡ್ಕೊಟ್ಟು ಬಂದ್ಬಿಡು. ಆಮೇಲೆ ನಿನ್ನ ಕೆಫೆಗೆ ಡ್ರಾಪ್ ಮಾಡಿಬಿಟ್ಟು ಕೆಲ್ಸಕ್ಕೆ ಕೊಡ್ತೀನಿ. ಯಜಮಾನ್ರೆ, ದಿನ ನನ್ನನ್ನು 2 ಕಡೆ ಕರ್ಕೊಂಡು ಹೋಗ್ಬಿಡೋದು, ಕರ್ಕೊಂಡ್ ಬರೋದು, ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಹೋಗೋದು. ಪಾಪ, ನಿಮಗ್ ತುಂಬಾ ಕಷ್ಟ ಆಗ್ತಿದೆ ಅಲ್ವಾ? ಪಾರು, ಇವಾಗ ನೀನ್ ಮಾತಾಡ್ತಾ ಇದೆಯಲ್ಲ, ಅದನ್ನ ಕೇಳಕ್ ನನಗೆ ಕಷ್ಟ ಆಗ್ತಾ ಇರೋದು. ಏನ್ ಪಾರು ನೀನು ಇನ್ನೂ ಮುಲಾಜ್ ಇಟ್ಕೊಂಡು ಮಾತಾಡ್ತಾ ಇದೆಯಲ್ಲ? ನಾನ್ ನಿನ್ ಗಂಡ, ಸ್ವಲ್ಪ ಅಧಿಕಾರ ಇರ್ಲಿ. ಓ ಹಾಗಾ? ಸರಿ, ಹಾಗಾದ್ರೆ ರೀ ಯಜಮಾನ್ರೆ, ನಾನು ಒಳಗಡೆ ಅಕ್ಕವ್ರಿಗೆ ಕಷಾಯ ಕೊಡೋದಿಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇಬ್ರು ಹೆಣ್ಮಕ್ಳು ಸೇರ್ಕೊಂಡ್ರೆ ಗೊತ್ತಲ್ಲ, ಮಾತ್ಗೇನ್ ಬರ ಇರಲ್ಲ. ಬರೋದ್ ಸ್ವಲ್ಪ ತಡ ಆದ್ರೂ ಗಪ್ ಚುಪ್ ಅಂತ ಇಲ್ಲೇ ನಿಂತಿರ್ಬೇಕು. ಅರ್ಥ ಆಯ್ತಾ? ಸರಿ ಮೇಡಮ್. ಸರಿ ಯಜಮಾನ್ರೆ, ಹೋಗ್ ಬರ್ತೀನಿ. ಧೈರ್ಯ ತಗೋ ಸಂಗೀತ, ಬೇಗ ಹಾಸ್ಪಿಟಲ್ಗೆ ಹೋಗ್ಬೇಕು. ಧೈರ್ಯ ತಗೋ, ಏನು ಆಗಲ್ಲ ಸಂಗೀತ. ಸಂಗೀತ, ಅಕ್ಕವ್ರಿಗೆ ಹೆರಿಗೆ ನೋವು ಕಾಣಿಸ್ಕೊಂಡಿದೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ನಿಧಾನ. ಅಕ್ಕವ್ರೆ, ಧೈರ್ಯವಾಗಿರಿ, ಏನೂ ಆಗಲ್ಲ. ಸಂತೋಷ್ ಪ್ಲೀಸ್, ಈ ಸಲ ನನ್ನ ಮಗುನ ಉಳಿಸ್ಕೊಡಿ ಪ್ಲೀಸ್. ಈಗ ಪ್ಯಾನಿಕ್ ಆಗ್ಬೇಡ ಸಂಗೀತ. ನೀನ್ ಈ ರೀತಿ ಎಲ್ಲ ಮಾತಾಡಿದ್ರೆ ನನ್ನ ಕೈ ಕಾಲು ಆಡಲ್ಲ. ಇರೋ ನಾನು ಬೇಕಾಗಿ ತಂದ್ಬಿಡ್ತೀನಿ. ಒಂದ್ ನಿಮಿಷ ನೋಡಿ, ನೀವು ಮೊದಲೇ ತುಂಬಾ ಭಯದಲ್ಲಿದ್ದೀರಾ. ಈ ಸಮಯದಲ್ಲಿ ಗಾಡಿ ಓಡಿಸೋದ್ ಬೇಡ. ನಮ್ಮ ಯಜಮಾನ್ರು ಗಾಡಿ ಓಡಿಸೋದಕ್ಕೆ ಬರುತ್ತೆ, ಅವ್ರು ಇಲ್ಲೇ ಹೊರಗಡೆ ಇದ್ದಾರೆ. ನಾನು ಕರ್ಕೊಂಡ್ ಬಂದ್ಬಿಡ್ತೀನಿ. ಇರು ಸಂಗೀತ, ಒಂದೇ ಒಂದು ನಿಮಿಷ ಗಾಡಿ ತಂದ್ಬಿಡ್ತೀನಿ.
ಯಜಮಾನ್ರೆ ಬನ್ನಿ ಒಳಗೆ. ಏನಾಯ್ತು ಪರು? ಅಕ್ಕ ಅವ್ರಿಗೆ ಹೆರಿಗೆ ನೋವು ಶುರುವಾಗಿದೆ, ಅವ್ರನ್ನ ಮೊದಲು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ಹೌದಾ, ನಡಿ. ಪಾರ್ವತಿ ಅವರ, ನನ್ನ ಸಂಗೀತ. ಆ ದೇವರ ದಯೆಯಿಂದ ಹಿರಿಯರ ಆಶೀರ್ವಾದದಿಂದ ಅಕ್ಕ ಅವ್ರಿಗೆ ಹೆರಿಗೆ ಆಯ್ತು. ನಿಮ್ಗೆ ಗಂಡು ಮಗು ಆಗಿದೆ. ಅಕ್ಕವರು ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಡಾಕ್ಟರ್ ಬರೋಷ್ಟೊತ್ತಿಗೆ ನನ್ನ ಮಗುಗ್ ಸ್ನಾನ ಮಾಡಿಸ್ಬಿಡ್ತೀನಿ, ಸರಿನಾ? ಸರಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಅವೆಲ್ಲ ಆಗಲ್ಲ, ನಾನು ಹೇಳಿದ ಹೆಸರು ಇಲ್ಲ ಪ್ರೀತು, ನಾನು ಹೇಳಿದ ಹೆಸರು ಇಡ್ಬೇಕು. ಬೇಡ, ನಾನೇ ಬರೀತೀನಿ. ಏನಿದು ಏನಿದು ಗಂಡ ಹೆಂಡತಿ ಕೋಳಿ ಜಗಳ? ನೋಡಿ ಅತ್ತೆ, ಹುಟ್ಟೋ ಮಗುಗೆ ಯಾವ್ದಾದ್ರು ಹೆಸರಿಡೋಣ ಹುಡ್ಕೋ ಅಂದ್ರೆ ನಾನು ಯಾವ ಹೆಸರು ಹೇಳಿದ್ರು ನಿಮ್ ಮಗ ಬೇಡ ಅಂತಾನೆ. ಹೌದಾ ಪ್ರೀತು? ಮಗುನ ಮಡ್ಲಲ್ಲಿ 9 ತಿಂಗಳು ಹೊತ್ಕೊಂಡು ನೋವನ್ನ ಸಹಿಸ್ಕೊಂಡು ಜನ್ಮ ಕೊಡೋದು ಅವಳು ಲಿಸ್ಟ್ ಮಾಡಿರೋ ಹೆಸರಲ್ಲಿ ಒಂದನ್ನ ಅಪ್ರೂವ್ ಮಾಡಕ್ಕೆ ನಿನ್ ಗಂಟೇನು ಹೋಗುತ್ತೆ? ಸಾರಿ ಮಾಮ್, ಸುಮ್ಮನೆ ಕಾಲು ಹಿಡಿತಿದ್ದೆ ಅಷ್ಟೇ. ಜನನಿ ಹೇಳಿರೋ ಹೆಸರುಗಳೆಲ್ಲ ಸೂಪರ್ ಆಗಿದೆ. ಆಮೇಲೆ ನಾಮಕರಣದಕ್ಕೂ ಕಾಯೋದಕ್ಕೆ ಮಗು ಹುಡ್ತಿದ್ದಾಗೇನೆ ಹೆಸರಿಡೋಣ ಅಂದ್ರು ನನಗದು ಓಕೆ. ಓಕೆನಾ ಮೇಡಮ್? ಪಾಪ ನಮ್ಮ ಪಾರ್ವತಿ, ಅವಳಿಗೆ ಆಯಾಸ ಆದಾಗ ಸುಧಾರಿಸ್ಕೊಳ್ಳೋಕ್ಕೂ ಪುರ್ಸೋದ್ ಸಿಗ್ತಿಲ್ಲ. ಇನ್ನು ಹೊಟ್ಟೆಲಿರೋ ಮಗುಗೆ ಹೆಸರು ಹುಡುಕಿ ಸಂಭ್ರಮಿಸಕ್ಕೆ ಎಲ್ಲಿ ಪುರ್ಸೋತಿರುತ್ತೆ? ಈಗಲೂ ಕೆಲಸ ಮಾಡ್ತಾ ಇರ್ತಾಳೆ. ದೇವ್ರೆ, ಅವಳು ಯಾವ ಕೆಲಸ ಮಾಡಿದ್ರು ಆ ಕೆಲಸಕ್ಕೆ ಆದಷ್ಟು ಬೇಗ ಒಳ್ಳೆ ಫಲ ಸಿಗ್ಲಿ ಭಗವಂತ. ನಿಮ್ಮ ಮಿಸಸ್ ಎಲ್ಲಿ? ಒಳಗಡೆ ಇದ್ದಾಳೆ, ಆದ್ರೆ ಅವಳಿಗೆ ಹೆರಿಗೆ ಆಯ್ತು. ಹೌದಾ? ಹೌ ಯಾರು ಮಾಡಿಸಿದ್ದು? ಇವರೇ, ಪಾರ್ವತಿ ಅಂತ. ಇವರಾ? ಇವರು ಸಂಗೀತಗೆ ಕೇರ್ ಟೇಕರ್. ನೀವು ತುಂಬಾ ಒಳ್ಳೆಯವರು ಪಾರ್ವತಿ ಅವರೇ. ನೀವು ಕೊಟ್ಟ ಕಷಾಯದಿಂದ ಅವ್ರ ಗರ್ಭಾಶಯ ಸಮಸ್ಯೆ ಸರಿ ಹೋಗಿರ್ಬೋದು, ಆದ್ರೆ ನೀವು ಸರಿಯಾದ ಸಮಯಕ್ಕೆ ಅವರಿಗೆ ಹೆರಿಗೆ ಮಾಡಿಸಿರೋದ್ರಿಂದ ಮಗು ಜೊತೆಗೆ ಅವ್ರ ಪ್ರಾಣನೂ ಉಳಿಸಿದ್ದೀರಾ. ಸ್ವಲ್ಪ ತಡ ಆಗಿದ್ರು ಮಗು ಜೊತೆಗೆ ತಾಯಿ ಪ್ರಾಣನೂ ಹೋಗೋ ಚಾನ್ಸಸ್ ಇತ್ತು. ನಾನು ಬರೋದ್ರೊಳಗೆ ನೀವು ಹೆರಿಗೆ ಮಾಡಿಸಿ ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ನಿಮಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಮತ್ತು ಥ್ಯಾಂಕ್ ಯು. ಸಂದೇಶ್ ಅವರೇ, ಪಾರ್ವತಿ ಅಂಥವರು ನಿಮ್ಮ ಮಿಸ್ಸಸ್ ಜೊತೆ ನಿಂತಿರುವಾಗ ನನಗಿನ್ನೂ ಹೆಚ್ಚು ಕೆಲಸ ಇಲ್ಲ. ಆದರೂ ಕೆಲವೊಂದು ಟ್ಯಾಬ್ಲೆಟು ಟಾನಿಕ್ನ ಕೊಡ್ತೀನಿ, ಅದನ್ನು ಕೊಡ್ತಾ ಬಂದರೆ ಸಾಕು. ಸರಿ, ಈ ಸಲದಿಂದ ನಾನು ಕಾಡಿಗೆ ಹೋಗೋದಕ್ಕಾಗಲ್ಲ, ಆದರೆ ನಮ್ಮ ತಾತನ ಶಿಷ್ಯಂದ್ರು ಅಲ್ಲೇ ಇದ್ದಾರೆ. ಅವ್ರ ಕೈಯಲ್ಲಿ ನಾನು ಗಿಡಮೂಲಿಕೆಗಳನ್ನೆಲ್ಲ ತರಿಸ್ತೀನಿ. ಸರಿ, ಹಾಗೆ ಮಾಡಿ. ಈಗ ನಿಮ್ಗೆ ಅಡ್ವಾನ್ಸ್ ಎಷ್ಟು ಬೇಕು? ಅಡ್ವಾನ್ಸಾ? ಸದ್ಯಕ್ಕೆ ಬೇಡ, ಬೇಕಾದಾಗ ನಾನೇ ಕೇಳ್ತೀನಿ. ಅಯ್ಯೋ, ಹಾಗಂದ್ರೆ ಹೇಗೆ? ಬಿಸ್ನೆಸ್ ಹೀಗೆಲ್ಲ ನಡೆಯಲ್ಲ. 50,000 ಅಡ್ವಾನ್ಸ್ ಇದೆ. ನೀವು ಈ ಅಡ್ವಾನ್ಸ್ ತಗೊಳ್ಳೇಬೇಕು.
ಇವತ್ತು ನಾವು ಬಸರಿ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರೋ ಎಲ್ರಿಗೂ ಈ ಚೆಕ್ಗಳನ್ನು ಕೊಟ್ಬಿಡಪ್ಪ. ಸರಿ. ಈ ಪ್ರಾಡಕ್ಟನ್ನು ಲಾಂಚ್ ಮಾಡೋದಕ್ಕೆ ನಮ್ಮ ಜೊತೆ ಕೈಗೂಡಿಸಿರೋರು ಟೋಟಲಿ 15 ಜನ ನಾಟಿ ವೈದ್ಯರು ಅಲ್ವಾ? ಹೌದು ಮಾಮ್. ನಾಟಿ ಔಷಧಿ ಬಗ್ಗೆ ತಿಳುವಳಿಕೆ ಇರೋರು, ಸಂಬಂಧಪಟ್ಟ ಪದವಿ ಪಡೆದಿರೋರು, ಇನ್ನು ಕೆಲವರು ಅನುವಂಶೀಯ ವೈದ್ಯರು. ಗುಡ್. ಇನ್ನೆಷ್ಟೇ ಜನ ಸೇರ್ಕೋತೀವಿ ಅಂತ ಹೇಳಿದ್ರೂ ಪರವಾಗಿಲ್ಲ, ಅವ್ರನ್ನೂ ಎಲ್ಲ ಸೇರಿಸ್ಕೋಬೋದು. ಗಿಡಮೂಲಿಕೆಗಳನ್ನು ಅದು ಎಲ್ಲಿಂದ ಬೇಕಾದರೂ ತರಿಸ್ಲಿ, ಅದು ಎಷ್ಟು ಬೇಕಾದರೂ ಖರ್ಚಾಗಲಿ, ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ನಮ್ಮ ಜನನಿ ಥರದ ಬಸರಿ ಹೆಣ್ಣು ಮಕ್ಕಳ ಆತಂಕನ ದೂರ ಮಾಡುವಂಥ ಔಷಧಿನ ನಾವು ಆದಷ್ಟು ಬೇಗ ಕಂಡು ಹಿಡಿದು ಲಾಂಚ್ ಮಾಡಲೇಬೇಕು. ಎಸ್ ಮಾಮ್, ಐ ಗಾಟ್ ಇಟ್. ಅತ್ತೆ, ಒಂದು ವಿಷಯ. ಏನಮ್ಮ? ನಮ್ಮ ಪಾರ್ವತಿ ಅಕ್ಕಂಗೆ ನಾಟಿ ಔಷಧಿ ಬಗ್ಗೆ ಚೆನ್ನಾಗಿ ಗೊತ್ತಲ್ವಾ, ಅವ್ರನ್ನ ಯಾಕಿದ್ರಲ್ಲಿ ಸೇರಿಸ್ಕೋಬಾರ್ದು? ಅದೇ ಹೇಗಾಗತ್ತಮ್ಮ? ಯಾಕಾಗಲ್ಲ? ಅಂದ್ರೆ ನೀನೇನೋ ಅವಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದೀಯಾ, ಆದ್ರೆ ಇದಕ್ಕೆ ಪಾರ್ವತಿ ಹೂ ಅನ್ಬೇಕಲ್ವಾ? ಹೌದಮ್ಮ ಜನನಿ, ರತ್ನವೇಣಿ ಹೇಳೋದು ಸರಿಯಾಗೇ ಇದೆ. ನಾವು ಕೊಟ್ಟ ಕೆಲಸದ ಆಫರನ್ನೇ ಆದಿ ಬೇಡ ಅಂತ ಹೇಳ್ಬಿಟ್ಟ. ಇನ್ನು ಈ ನಾಟಿ ಔಷಧಿ ವಿಷಯದಲ್ಲಿ ಪಾರ್ವತಿ ಸಹಕಾರ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಗನ್ಕೋತೀಯ? ಒಳ್ಳೆ ಉದ್ದೇಶಕ್ಕೆ ಅಕ್ಕ ಯಾವತ್ತೂ ಆಗಲ್ಲ ಅನ್ನಲ್ಲ. ನೀವು ಹೂ ಅಂದ್ರೆ ನಾನು ಅಕ್ಕನ ಹತ್ರ ಮಾತಾಡ್ತೀನಿ. ಬೇಡಮ್ಮ ಜನನಿ, ಇದೊಂದು ವಿಷಯದಲ್ಲಿ ಪಾರ್ವತಿ ಒಪ್ಕೊಳ್ಳೋದು ನನಗೂ ಬೇಕಾಗಿಲ್ಲ.